ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಶ್ವೇತಾಶ್ವತರೋಪನಿಷತ್. ಶ್ವೇತಾ ಅಶ್ವತರೋ, ಅಶ್ವತರ ಅಂತಂದರೆ ಹೇಸರಗತ್ತೆ, ಬಿಳಿ ಹೇಸರಗತ್ತೆ ಅಂತ ಹೆಸರು. ಈ ಉಪನಿಷತ್ತಿನ ಹೆಸರೇ ಶ್ವೇತಾಶ್ವತರ ಅನ್ನೋದು. ಇದು ಕೃಷ್ಣ ಯಜುರ್ವೇದದ 36 ಉಪನಿಷತ್ತುಗಳಲ್ಲಿ ಇದೊಂದು ಉಪನಿಷತ್ತಾಗತ್ತೆ. ಕೃಷ್ಣ ಯಜುರ್ವೇದದಲ್ಲಿ 2 ಭಾಗ ಬರುತ್ತೆ, ಶುಕ್ಲ ಮತ್ತು ಕೃಷ್ಣ. ಆ ಕೃಷ್ಣ ಯಜುರ್ವೇದದಲ್ಲಿ 33 ಉಪನಿಷತ್ತು ಬರುತ್ತೆ, ಅದರಲ್ಲಿ ಇದು ಕೂಡ ಒಂದು. ಇದನ್ನು ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದು ಶ್ವೇತಾಶ್ವತರ ಶಾಖೆಯ ಅವರು ಬರೆದಿರುವ ಉಪನಿಷತ್ತು ಅಂತ ಹೇಳಿದ್ದಾರೆ. ಇದರಲ್ಲಿ 6 ಅಧ್ಯಾಯ ಇದೆ, 113 ಮಂತ್ರಗಳಿವೆ. ಅಂದರೆ ಇದರಲ್ಲಿ ಶ್ವೇತಾಶ್ವತರ ಅನ್ನೋ ಋಷಿ, ಅದು ಅನ್ವರ್ಥನಾಮವೋ ಏನೋ ಹೆಸರು ಸಿಗೋದು ಅದೇ ಮಾತ್ರ, ತನ್ನ ತಪಸ್ಸಿನ ಪ್ರಭಾವದಿಂದ ಬ್ರಹ್ಮನನ್ನು ಅಂದರೆ ಬೃಹತ್ ಚಲನೆ ಮತ್ತು ಚಿಂತನೆಯನ್ನು ಅವನು ಸಾಧಿಸಿದ. ಅಂದರೆ ಕಾಸ್ಮಿಕ್ ಲೆವೆಲ್ ಆಫ್ ಮೂಮೆಂಟ್ ಆ್ಯಂಡ್ ಥಾಟ್, ಅದನ್ನು ಅವನು ಸಾಧಿಸಿ ನಂತರ ಅವನ ಶಿಷ್ಯಂದರಿಗೆ, ಅವನ ಆಶ್ರಮದಲ್ಲಿದ್ದಂಥ ಶಿಷ್ಯಂದರಿಗೆ ಇದನ್ನು ಹೇಳಿದ. ಹಾಗಾಗಿ ಈ ಉಪನಿಷತ್ತಿಗೆ ಅವನು ಏನು ಉಪದೇಶ ಕೊಟ್ಟ, ಅವನ ರಿಸರ್ಚ್, ತಪಸ್ಸಿನಿಂದ ಗಳಿಸಿದ ಅರ್ಥವಾದ ಆ ಸಬ್ಜೆಕ್ಟ್ ಏನಿತ್ತು, ಆ ಸಬ್ಜೆಕ್ಟನ್ನ ಬೋಧಿಸಿದ ವಿಚಾರ ಒಂದು ಸಂಗ್ರಹವೇ ಶ್ವೇತಾಶ್ವತರ. ಇಲ್ಲಿ ಇದು ನಾವು ಪದವನ್ನು ವಿಭಾಗ ಮಾಡಿದ್ರೆ ಶ್ವೇತ ಪ್ಲಸ್ ಅಶ್ವತರ ಅಂದರೆ ಹೇಸರಗತ್ತೆ, ಬಿಳಿಯ ಹೇಸರಗತ್ತೆ. ಅಂದರೆ ಇವನ ಕಾಲದಲ್ಲಿ, ಈ ಋಷಿಯ ಕಾಲದಲ್ಲಿ ಕುದುರೆಯಷ್ಟೇ ಬಹು ಬೆಲೆ ಬಾಳುವ ಪ್ರಾಣಿ ಹೇಸರಗತ್ತೆಯಾಗಿತ್ತು. ಈಗಲೂ ನಾವು ಬದರಿ ಕೇದಾರ ಕಡೆ ಎಲ್ಲ ಹೋದರೆ, ಅಥವಾ ಹಿಮಾಲಯದಲ್ಲಿ ನಮ್ಮ ಭಾರತೀಯ ಸೇನೆ ಅವರು ಉಪಯೋಗಿಸುವ ಟ್ರಾನ್ಸ್ಪೋರ್ಟೇಷನ್, ಮತ್ತು ಅಲ್ಲಿ ಲೋಕಲ್ ಟಿಬೆಟ್ಟು ಅಂತ ಕಡೆ ಎಲ್ಲ ಉಪಯೋಗಿಸುವ, ಅಂದರೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಎಸ್ಪೆಷಲಿ ಹಿಮಾಲಯದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಉಪಯೋಗಿಸೋದು ಇವತ್ತಿಗೂ ಕೂಡ ಒಂದೇ ವಾಹನ, ಅದು ಹೇಸರಗತ್ತೆ. ಹಾಗಾಗಿ ಇದು ನಾವು ಅರ್ಜುನಗೂ ಕೂಡ ಶ್ವೇತಾಶ್ವ ಅಂದರೆ ಬಿಳಿ ಕುದುರೆ ಅಂತ ಅರ್ಜುನಂಗೆ ಕೂಡ ಮಹಾಭಾರತದಲ್ಲಿ ಹೇಳ್ತಾರೆ. ಇನ್ನೊಬ್ಬ ಋಗ್ವೇದದಲ್ಲಿ ಶ್ಯಾವಾಶ್ವ ಅಂದರೆ ಕರಿ ಕುದುರೆ ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಇವೆಲ್ಲ ಆಗಿನ ಕೆಲವು ಸಾಮಾಜಿಕ, ಭೌಗೋಳಿಕ ಮತ್ತು ಅನ್ವರ್ಥಿಕ ಈ ಥರ ವಿಚಾರಗಳಲ್ಲಿ ಕೆಲವು ಋಷಿಗಳ ಹೆಸರಿದೆ. ಅವರ ಒರಿಜಿನಲ್ ಹೆಸರು ಇವತ್ತು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ವ್ಯಾಸರು ಕೂಡ ಅವರು ತಮ್ಮ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಏನಂತ? ಶ್ರುತಶ್ವಾಚ್ಛ ಅಂತ ಹೇಳ್ತಾರೆ. ಶಂಕರಾಚಾರ್ಯ ಕೂಡ ಹೇಳ್ತಾರೆ. ವ್ಯಾಸರು ಅವರು ಒಂದು ಅಂದಾಜಿನ ಪ್ರಕಾರ, ಅಂದರೆ ಇವತ್ತಿನ ಒಂದು ಸೈನ್ಸನ್ನು ನಂಬ್ತೀನಿ, ಇವತ್ತಿನ ಒಂದು ಸರ್ವೆಯನ್ನು ನಂಬ್ತೀನಿ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆನ ನಾವು ನಂಬ್ತೀವಿ ಅಂತಂದರೆ, ಆದಾಗ್ಯೂ ಕೂಡ ಅದು 5,500 ವರ್ಷದ ಹಿಂದೆ, 5,500 ವರ್ಷದ ಹಿಂದೆ ಆಗಲೂ ಕೂಡ ಅವರೇ ಇದನ್ನು ಶ್ರುತತ್ವಾಚ್ಛ
ಅಂತ ಶ್ರುತ ಅಂತ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ ಅವರ ಬ್ರಹ್ಮಸೂತ್ರಗಳಲ್ಲಿ. ಆ ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯಾನ ಮಾಡಿದಂಥ ಭಾಷ್ಯ ಬರೆದಂಥ ಶ್ರೀ ಶಂಕರಾಚಾರ್ಯರು ಕೂಡ ಈ ಉಪನಿಷತ್ತಿನ ಒಂದು ಮಂತ್ರವನ್ನು ಕೂಡ ಉದಾಹರಿಸುತ್ತಾರೆ. ಅಂತಂದರೆ ಈ ಉಪನಿಷತ್ತಿನ ಕಾಲಗಣನೆ ನಾವೇ ಒಂದು ಅಂದಾಜು ಮಾಡ್ಕೋಬಹುದು. ಏನೂ ಇಲ್ಲ, ಕನಿಷ್ಠ ಅಂತಂದರೆ ವ್ಯಾಸರಿಗಿಂತ ಶಂಕರಾಚಾರ್ಯರು 800ನೇ ಇಸುವಿ, ಆದರೆ ವ್ಯಾಸರು 5,500 ವರ್ಷಗಳ ಹಿಂದಿನವರು. ಅಂದರೆ 3,500 BD, ಬಿಫೋರ್ ಕ್ರೈಸ್ಟ್, BC ಯಲ್ಲಿದ್ದವರು. ಇವರು 800 AD ನಲ್ಲಿದ್ದವರು ಶಂಕರಾಚಾರ್ಯರು. ಈಗ ನಾವು ಬಹಳ ಮುಂದೆ ಬಂದಿದ್ದೀವಿ ಇಸುವಿಯಲ್ಲಿ. ಹಾಗೆ ಲೆಕ್ಕ ಹಾಕಿದ್ರು ಕೂಡ ಈ ಉಪನಿಷತ್ತಿನ ಋಷಿಯ ಕಾಲ 5,500 ವರ್ಷಗಳ ಕಿಂತ ಹಿಂದಿನದ್ದು ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬಹುದಾಗಿದೆ. ಈ ರೀತಿಯಾಗಿ ಇಷ್ಟೆಲ್ಲ ಏನೇ ಮಾಡೋದು ಇವತ್ತು ಬಹಳ ಗೊಂದಲ ಇದೆ. ಹಾಗಾಗಿ ಈ ಉಪನಿಷತ್ತು ಬಹಳ ಸ್ವಾರಸ್ಯದಿಂದ ಕೂಡಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಇದೆ. ಯಾಕೆ ಅಂತಂದ್ರೆ ಇದರಲ್ಲಿ ಕೆಲವು ವೈಶಿಷ್ಟ್ಯತೆಗಳಿವೆ. ಉದಾಹರಣೆ ಹೇಳಬೇಕು, ನಾನಿಲ್ಲಿ 1-2 ಉದಾಹರಣೆ ಹೇಳ್ತೀನಿ. ಪರಮಾತ್ಮನನ್ನ ಹರ, ರುದ್ರ, ಶಿವ ಅಂತ ಈ ಹೆಸರುಗಳಿಂದನೂ ಕೂಡ ಇವರು ಮಧ್ಯದಲ್ಲಿ ಹೇಳ್ತಾರೆ. ಅದೇ ಪರಮಾತ್ಮ ಅಂದರೆ ಅಲ್ಟಿಮೇಟ್ ಮೂಮೆಂಟ್ ಅಂಡ್ ಥಾಟ್ ಫಾರ್ ಪ್ರೋಗ್ರೆಷನ್ ಅನ್ನೋ ಒಂದು ಸ್ತರವನ್ನ ಇವರು ರುದ್ರ ಅಂತಲೂ ಕರೀತಾರೆ, ಹರ ಅಂತಲೂ ಕರೀತಾರೆ, ಶಿವ ಅಂತಲೂ ಕರೀತಾರೆ. ಹಾಗಾದ್ರೆ ಇದು ಶೈವ ಪಂಥವೇ ಅಂತ ನಾವು ನೋಡಿದ್ರೆ ಆಗ ಶೈವದ ಆಗಮಗಳೇ ಇನ್ನೂ ಜನಿಸಿರಲಿಲ್ಲ. ಅಂದ್ರೆ ಭಗವಂತನಿಗೆ ಈ ರೀತಿಯಾಗಿ ಎಲ್ಲ ಹೇಳಿದ್ದಾರೆ. ಇಲ್ಲಿ ಭಗವಂತ ಬೇರೆ, ಪರಮಾತ್ಮ ಬೇರೆ. ಕೀರ್ತಿಯವರೇ, ಭಗವಂತ ಹಾಗೂ ಪರಮಾತ್ಮನ ನಡುವೆ ವ್ಯತ್ಯಾಸವೇನು? 2 ಪದಗಳು. ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಾಗ್ತಿಲ್ಲ ಸರ್, ಅಂದ್ರೆ ಅದನ್ನ ಹೇಳಕ್ ಗೊತ್ತಾಗ್ತಿಲ್ಲ. ಭಗವಂತ ಅಂದ್ರೆ ದಾರಿ ತೋರುವವನು ಭಗವಂತ. ನಮಗೆ ಯಾರೆಲ್ಲ ದಾರಿ ತೋರಿಸುತ್ತಾರೆ ಅವರು ಭಗವಂತ. ಪರಮಾತ್ಮ ಚಲನೆ ಮತ್ತು ಚಿಂತನೆ, ಅಂತಿಮ ಪ್ರಗತಿಗಾಗಿ ಇರುವಂತಹ ಅಂತಿಮವಾದ ಚಲನೆ ಮತ್ತು ಚಿಂತನೆ, ಅವನು ಪರಮಾತ್ಮ. ಇಲ್ಲಿ ಪರಮಾತ್ಮನಿಗೆ ಆ ರೀತಿ ಕರೀತಾರೆ. ಅದೇ ಭಗವತ್ ಅಂತನೂ ಅವ್ರಿಗೆ ಹೇಳ್ತಾರೆ. ಅಗ್ನಿ, ಆದಿತ್ಯ, ವಾಯು ಎಲ್ಲದಕ್ಕೂ ಇವರು ಭಗವತ್ ಅಂತ ಹೇಳ್ತಾರೆ, ಪರಮಾತ್ಮ ಅಂತ ಹೇಳ್ತಾರೆ. ಇದೆಲ್ಲ ನಾವು ಒಂದು ಡೀಪ್ ಸೆನ್ಸ್ ಅಲ್ಲಿ ಕಾಲಮಾನ ದೃಷ್ಟಿಯಿಂದ ನೋಡಿದ್ರೆ ಇದು ಆಗಮ ಪಂಥ, ಶೈವ ಪಂಥಕ್ಕೆ ಇದು ಸೇರಿಲ್ಲ, ಆಗ ಇನ್ನೂ ಹುಟ್ಟಿತ್ತಿಲ್ಲ. ಆದ್ರೆ ಇವರು ಆ ರೀತಿ ಕರೆದಿದ್ದಾರೆ ಅಂತಂದ್ರೆ ಹೆಸರುಗಳು ಆಗಲೇ ಇದ್ದವು. ನಾವು ಮುಂದಕ್ಕೆ ಹೋಗ್ತಾ ನೋಡ್ಕೊಳ್ಳೋಣ ಅದು ಹೇಗೆ ಇವೆಲ್ಲ ಅಂತ. ಕೇಳಿ ಕೀರ್ತಿಯವರೇ. ಸರ್, ಆಗಮ ಪಂಥ ಅಂದ್ರೆ ಏನ್ ಸರ್? ಶೈವ ಆಗಮ. ಆಗಮ ಅಂದ್ರೆ ಏನು? ಬರುವಂಥದ್ದು. ಅದೇ ಕರ್ಮಗಳಲ್ಲೂ ಆಗಮಿ, ಪ್ರಾರಬ್ಧ ಸಂಚಿತ ಆಗಮ. ಆಗಮ ಅಂದ್ರೆ ಅರ್ಥ ಏನು? ಏನು ಮಾಡಿದರೆ ಫಲ ಏನು ಬರುತ್ತೆ ಅಂತ ಹೇಳುವುದು ಆಗಮ. ಅಂದ್ರೆ ಮುಂದೆ ಬರುವಂತಹದ್ದು, ಮುಂದೆ ಗಮಿಸುವಂತಹದ್ದು, ಫ್ಯೂಚರ್ ಟೆನ್ಸ್. ಅಂದ್ರೆ ಹೀಗೆ ಮಾಡು, ನಿನಗೆ ಈ ರೀತಿ ರಿಸಲ್ಟ್ ಬರುತ್ತೆ, ಅದನ್ನ ಹೇಳುವಂತದ್ದಕ್ಕೆ ಆಗಮ. ಶೈವ ಅಂದ್ರೆ ಸಾರಿ ಸರ್, ಅಂದ್ರೆ ಶೈವ ಪಂಥ ಬೇರೆ, ಆಗಮ ಪಂಥ ಬೇರೆನಾ ಸರ್? ಆಗಮ ಅಂತಂದ್ರೆ ಕರ್ಮದಲ್ಲೂ ಇದೆ, ಎಲ್ಲದರಲ್ಲೂ ಆಗಮ ಇದೆ, ವೈದಿಕದಲ್ಲೂ ಆಗಮ ಇದೆ. ಆಗಮ ಅಂದ್ರೆ ಮುಂದೆ ಬರುವಂತಹದ್ದು ಅನ್ನೋ ಅರ್ಥದಲ್ಲಿ ಬರೆದಿರುವಂತದ್ದು. ಅದು ಶೈವ ಪ್ರಕಾರದಲ್ಲಿ, ವೇದ ಪ್ರಕಾರದಲ್ಲಿ, ಅವರವರ ಧರ್ಮಗಳ ಪ್ರಕಾರದಲ್ಲಿ ಬರೆಯುವುದು ಆಗಮ. ಅಂದ್ರೆ ಹೀಗೆ ಮಾಡಿ ಅದಕ್ಕೂ ಶೈವಕ್ಕೂ ಏನು ಸಂಬಂಧ ಇಲ್ಲ. ಇದು
ಅಲ್ಲಲ್ಲ, ಶೈವದ್ದೇ ಆಗಮ ಇದೆ, ವೇದದ್ದೇ ಆಗಮ ಇದೆ, ಓಕೆ. ವೈಷ್ಣವರದ್ದೇ ಆಗಮ ಇದೆ. ಓಕೆ ಸರ್. ಅಂದ್ರೆ ಈಗ ನೀವು ಶೈವ ಪಂಥಕ್ಕೆ ಹೋದಾಗ ಅಲ್ಲಿ ಹೀಗೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ. ಹಾ. ಅದು ಆಗಮ, ಅದನ್ನ ಹೇಳುವಂಥದ್ದು ಆಗಮ. ಓಕೆ ಅದೇ ಓಕೆ ತರ ಗೊತ್ತಾಯ್ತು. ವೈಷ್ಣವ ಪಂಥದಲ್ಲಿ ಅವರದ್ದೇ ಒಂದು ರೂಲ್ಸ್ ಇದೆ, ವೇದಗಳೆಲ್ಲ ವೈದಿಕದ ಅವರದ್ದೇ ಒಂದು ರೂಲ್ಸ್ ಇದೆ, ಅದನ್ನ ಆಗಮ ಅಂತ ಕರೀತಾರೆ. ಓಕೆ, ಆಗಮ ಅಂದ್ರೆ ಮುಂದೆ ಹೀಗೆ ಬರುತ್ತೆ, ಹೀಗೆ ಮಾಡು, ಹೀಗಾಗತ್ತೆ ಅಂತ ಹೇಳುವಂತಹ ವಿಜ್ಞಾನ. ಓಕೆ. ಅದು ಆಯಾ ಪಂಥಗಳಲ್ಲಿ ಅವರವ್ರದ್ದೇ ಬೇರೆ ಬೇರೆ ಬರೀತಾರೆ. ಸರ್ ಇದು ಶೈವ, ವೈಷ್ಣವ ಮತ್ತೆ ವೈದಿಕ ಇದು ಮೂರು ಬೇರೆ ಬೇರೆನಾ ಸರ್? ಎಲ್ಲವೂ ವೇದ ಆಧಾರಿತವೇ ಆದರೂ ಕೂಡ ಕ್ರಮೇಣ ಈ ಪಂಥಗಳು ಬಂದವು. ಮತ ಮತ ಅಂದ್ರೆ ಏನು? ಎಕ್ಸಾಕ್ಟ್ ಮೀನಿಂಗು ಮತ ಅಂದ್ರೆ ಒಪಿನಿಯನ್. ಈಗ ನೀವು ವೋಟ್ ಹಾಕ್ತೀರಾ, ವೋಟ್ ಅಂದ್ರೆ ಮತ ಚಲಾವಣೆ. ಅಂದ್ರೆ ಏನು, ನೀವು ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಾ, ನನಗೆ ಇಂಥವ್ರು ಬರಲಿ ಅಂತ, ನಾನು ಇಂಥವ್ರಿಗೆ ಸಪೋರ್ಟ್ ಮಾಡ್ತೀನಿ. ಆ ಥರ ಆಗಮ, ಸರಿ, ಮತ, ಶೈವ ಮತ, ನನ್ನ ಅಭಿಪ್ರಾಯ, ನಾನು ನನ್ನ ಅಭಿಪ್ರಾಯವನ್ನು ಶೈವದಲ್ಲಿ ಇಟ್ಟಿದ್ದೇನೆ, ನನ್ನ ಅಭಿಪ್ರಾಯವನ್ನು ವೇದದಲ್ಲಿ ಇಟ್ಟಿದ್ದೇನೆ, ನನ್ನ ಅಭಿಪ್ರಾಯವನ್ನು ವೈಷ್ಣವದಲ್ಲಿ ಇಟ್ಟಿದ್ದೇನೆ. ಆ ರೀತಿ ಅಂದ್ರೆ ಯಾವುದೇ ಈ ಮತಗಳ ಇಂದ ಬರುವಂತಹ ಪುರೋಹಿತರು ಅದಕ್ಕೆ ಸಂಬಂಧಿಸಿದ ಆಗಮಗಳನ್ನ ಕಲಿತಿರ್ತಾರೆ. ಈಗ ನಾವು ಏನಾರು ವೈದಿಕ ಮಾಡಕ್ ಹೋದ್ರೆ ಯಾವ ವೇದ ಅಂತ ಕೇಳ್ತಾರೆ, ಯಜುರ್ವೇದನು, ಋಗ್ವೇದನು, ಸಾಮವೇದನು, ಅಥರ್ವಣ ವೇದವು ಅಂತ ಕೇಳ್ತಾರೆ. ಆ ವೇದಗಳ ಪ್ರಕಾರದಲ್ಲಿ ಆಗಮ ಶಾಸ್ತ್ರದಲ್ಲಿ ವೈದಿಕವನ್ನು ಮಾಡಿಸ್ತಾರೆ. ಮತ್ತೆ ಅದರಲ್ಲಿ ಪುರಾಣೋಕ್ತ, ವೇದೋಕ್ತ ಅಂತ ಎರಡು ಭಾಗ. ಆ ರೀತಿ ಅವುಗಳೆಲ್ಲ ಹೇಳುವಂಥದ್ದು ಯಾವ ಶಾಖೆ, ಯಾವ ವಿಭಾಗಕ್ಕೆ ಯಾವ ರೀತಿಯಾದ ಶಾಸ್ತ್ರವನ್ನು ಉಪಯೋಗಿಸಬೇಕು, ಯಾವ ರೀತಿಯಾದ ಪ್ರಯೋಗಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು, ಅದಕ್ಕೆ ಯಾವ ರೀತಿಯಾದ ಮೆಟೀರಿಯಲ್ಸ್ಗಳು ಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು, ಎಲ್ಲವನ್ನು ನಿರ್ಧರಿಸುವುದು ಆಗಮಶಾಸ್ತ್ರ. ಅದಕ್ಕೆ ಮತದ ಪ್ರಕಾರದಲ್ಲಿ ಇರ್ತದೆ. ಈ ರೀತಿಯಾಗಿ ಈ ಒಂದು ನಿರ್ಗುಣ ನಿರ್ವಿಶೇಷ ಬ್ರಹ್ಮನಲ್ಲಿ ಭಕ್ತಿಯನ್ನ ಮತ್ತೆ ಸಾಧನೆಯನ್ನ ನಿರ್ದೇಶನ ಮಾಡಿ ತಾನು ಸಾಧಿಸಿ ತನ್ನ ಶಿಷ್ಯರಿಗೆ ನಿರ್ದೇಶನ ಮಾಡಿದ ಅಂತಹ ಈ ಋಷಿಯ ಹೆಸರು ಗೊತ್ತಿಲ್ಲ, ಬಟ್ ಅವರು ಹೇಳಿರುವ ಮಂತ್ರಗಳು ನಮ್ಮ ಹತ್ರ ಇವೆ. ಶ್ವೇತಾಶ್ವತರ ಉಪನಿಷತ್ ಅಂತ ಅದಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಇದರಲ್ಲಿ ಸಾಂಖ್ಯ ಅನ್ನೋ ಪದಗಳು ಕೂಡ ಬರುತ್ತೆ. ಸಾಂಖ್ಯ ಅಂದ್ರೆ ಏನು? ಸಾಂಖ್ಯ ಶಾಸ್ತ್ರ ಅಂತಿದೆ, ಸಾಂಖ್ಯ ದರ್ಶನ ಇದೆ. ಸಾಂಖ್ಯ ಅಂದ್ರೆ ಇದು ಹೀಗೆಯೇ ಅಂತ ಸಂಪೂರ್ಣ ನಿರ್ಧಾರವಾಗಿ ವೈಜ್ಞಾನಿಕವಾಗಿ ಹೇಳುವಂಥದ್ದು ಸಾಂಖ್ಯ. ಸಾಂಖ್ಯ ಯೋಗ ಅಂತಲೇ ಇದೆ. ಇದರ ಮೂಲ ಕರ್ತೃ ಕಪಿಲ ಮಹರ್ಷಿ. ಆದರೆ ಈ ಎಲ್ಲ ವಿಚಾರಗಳು ಕೂಡ ಈ ಸಾಂಖ್ಯ, ಯೋಗ, ಪ್ರಕೃತಿ, ಕಪಿಲ ಈ ಥರ ಪದಗಳು ಇಲ್ಲಿ ಈ ಉಪನಿಷತ್ತಿನಲ್ಲಿ ಕಾಣಿಸ್ಕೊಳುತ್ತೆ. ಸಾಂಖ್ಯ ದರ್ಶನ ಅನ್ನೋದು ಅತ್ಯಂತ ಪುರಾತನವಾದದ್ದು ಅಂತ ಒಂದು ಅಭಿಪ್ರಾಯವಿದೆ. ಆದರೆ ಈ ಉಪನಿಷತ್ತು ಇದನ್ನು ರಾಮಕೃಷ್ಣಾಶ್ರಮದ ಎಕ್ಸ್ಪರ್ಟ್ಗಳು, ಸ್ವಾಮೀಜಿಗಳು ಮತ್ತು ಹಲವಾರು ರೀತಿಯಿಂದ ನಾನು ಕೇಳ್ಪಟ್ಟಾಗ ಈ ಉಪನಿಷತ್ತು ಅದಕ್ಕಿಂತ ಹಳೆಯದು. ಸಾಂಖ್ಯರು ಇದನ್ನು ನೋಡಿರಬಹುದು, ಆದರೆ ಶ್ವೇತಾಶ್ವರ ಉಪನಿಷತ್ ಕೆಲವರು ಹೇಳ್ತಾರೆ ಸಾಂಖ್ಯ ಯೋಗಕ್ಕಿಂತ ಹೊಸದು, ಅಂದರೆ ಇತ್ತೀಚಿನದು ಅಂತ. ಮತ್ತೆ ಕೆಲವು ಇಲ್ಲ ಇದು ಅದಕ್ಕಿಂತ ಹಳೆಯದು ಅಂತ ಹೇಳ್ತಾರೆ. ಇದು ಸಂಖ್ಯಾ ಅನ್ನೋದರಿಂದ ಉತ್ಪತ್ತಿಯಾಗಿರುವ ಪದ ಸಾಂಖ್ಯ. ಅಂದ್ರೆ ಇದು ಹೀಗೆಯೇ
ಅಂದರೆ ಈ ಉಪನಿಷತ್ತಿನಲ್ಲಿ ಬರುವಂತಹ ಪದ ಸಾಂಖ್ಯ ಅನ್ನೋದು ಆ ಕಪಿಲ ಮಹರ್ಷಿಯ ಸಾಂಖ್ಯ ಯೋಗವನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲಪ್ಪ. ಇದು ಹೀಗೆ ಏನು ನಿಖರವಾಗಿ ಹೇಳಲಿಕ್ಕೆ ಆ ಪದದ ಪ್ರಯೋಗ ಮಾಡಲಾಗಿದೆ ಅಂತ ಹಲವಾರು ವಿದ್ವಾಂಸರು ಕೂಡ ಅಭಿಪ್ರಾಯ ಪಟ್ಟಿರ್ತಾರೆ. ಇದಿಷ್ಟು ಈ ಒಂದು ಉಪನಿಷತ್ತಿನ ಬಗ್ಗೆ. ಈ ಉಪನಿಷತ್ತಿನ ಕುರಿತಾಗಿ ಉಪನ್ಯಾಸಗಳು ಕಡಿಮೆ, ವ್ಯಾಖ್ಯಾನಗಳು ತುಂಬ ಕಡಿಮೆ, ಭಾಷ್ಯಗಳಂತೂ ಮತ್ತಷ್ಟು ಕಡಿಮೆ. ಯಾಕೆ ಅಂತಂದರೆ ಈ ಉಪನಿಷತ್ತು ಸ್ವಲ್ಪ ಕಷ್ಟ. ಅಂದರೆ ಇದು ಮಂತ್ರಗಳ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಇದರ ಅರ್ಥ ಬಹು ಆಳವಾಗಿದೆ ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿದೆ. ಹಾಗಾಗಿ ಈಗ ಶಾಂತಿ ಪಾಠದಿಂದ ಆರಂಭ ಮಾಡೋಣ. ಆಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಿಮಗೆಲ್ಲ ಆಲ್ರೆಡಿ ಇದ್ರ ಬಗ್ಗೆ ನಾವು ಸುಮಾರು ಸರಿ ಮಾತಾಡಿದ್ದೀವಿ. ಹಾಗಾಗಿ ಇದನ್ನು ಒಂದು ಅರ್ಥ ಒಂದು ಓವರಾಲ್ ಹೇಳ್ಬಿಡ್ತೀನಿ. ಆ ಬ್ರಹ್ಮ ಯಾವುದು? ಈ ಜಗತ್ತನ್ನು ನಾವು ವಾಸಿಸುತ್ತಿರುವಂತಹ ಈ ಒಂದು ಯೂನಿವರ್ಸ್, ಈ ಒಂದು ವಿಶ್ವದ ಬ್ರಹ್ಮ, 4 ತಲೆ ಬ್ರಹ್ಮ. ನಮ್ಮ ಆಡಳಿತ ಇರೋದು 4 ತಲೆಯ ಬ್ರಹ್ಮನಲ್ಲಿ. ಅಂದರೆ ಎಚ್ಚರ, ಸ್ವಪ್ನ, ಸುಷುಪ್ತಿ ಮತ್ತು ತುರೀಯ ಎಂಬುವ ಪೃಥಜ್ಞಾನಕ್ಕಾಗಿ ಇರುವಂತಹ ಬೃಹತ್ ಚಲನೆ ಮತ್ತು ಚಿಂತನೆ. ಇಟ್ ಈಸ್ ಆಲ್ವೇಸ್ ಕಂಪ್ಲೀಟ್. ಅದು ಯಾವತ್ತೂ ಪೂರ್ಣವಾಗಿದೆ. ಆದ್ದರಿಂದ ಈ ವ್ಯಕ್ತವಾದ ಜಗತ್ತು ಕೂಡ ಇದರ ಐವಿದೆಯಾ ಅಂದರೆ ಇಲ್ಲ, ಇದೂ ಕೂಡ ಪೂರ್ಣವಾಗಿದೆ. ಆ ಪೂರ್ಣವಾದ ಬ್ರಹ್ಮದಿಂದ ಹೊಮ್ಮಿದಂತಹ ಈ ಜಗತ್ತು ಕೂಡ ಪೂರ್ಣ ಸ್ವರೂಪದಲ್ಲಿದೆ. ಈ ಪೂರ್ಣ ಜಗತ್ತಿನ ಪೂರ್ಣತ್ವವನ್ನು ತೆಗೆದ ಮೇಲೆ ಏನುಳಿಯುತ್ತೆ? ಮತ್ತೆ ಪೂರ್ಣವೇ ಉಳಿಯುತ್ತೆ. ಅಂದರೆ ಈ ಜಗತ್ತನ್ನು ನಾವು ಇದರ ಪೂರ್ಣತ್ವವೇನು ಅನ್ನೋದನ್ನು ತೆಗೆದಿಟ್ಟು ನೋಡಿದ್ರೆ ಉಳಿದಿದ್ದು ಬ್ರಹ್ಮ. ಇದರ ಪೂರ್ಣತ್ವಕ್ಕೆ ಕಾರಣವೂ ಕೂಡ ಬ್ರಹ್ಮ. ಅಂದರೆ ಏನಾಯಿತು ಅರ್ಥ? ಚಲನೆ ಮತ್ತು ಚಿಂತನೆಯೇ ಅಂತಿಮ. ಚಲನೆ ಮತ್ತು ಚಿಂತನೆಯಿಂದ ಮೈಂಡ್ ಆ್ಯಂಡ್ ಮ್ಯಾಟರ್, ದ್ರವ್ಯ ಮತ್ತು ಮನಸ್ಸು ಎರಡೂ ಹೊಮ್ಮಿದೆ. ಅದರಿಂದ ಈ ಜಗತ್ತು ನಿರ್ಮಾಣವಾಗಿದೆ. ಈ ಜಗತ್ತಂದರೆ ನಾವು ಕೂಡ ಅದರಲ್ಲಿ ಸೇರ್ಕೋತೀವಿ, ನಾವು ಕೂಡ ಅದರ ಒಂದು ಭಾಗವಾಗಿದ್ದೀವಿ. ನಮ್ಮಲ್ಲೂ ಕೂಡ ಚಲನೆ ಮತ್ತು ಚಿಂತನೆ ಆತ್ಮಸ್ವರೂಪದಲ್ಲಿದೆ. ಮತ್ತು ಅವಿದ್ಯ ಕಾಮ ಕರ್ಮಗಳ ಪ್ರಯುಕ್ತತೆಯಿಂದ ನಮ್ಮಲ್ಲಿ ಕನ್ಸ್ಟ್ರಕ್ಟೆಡ್ ಇಗೋ ಆ ಫಾರಮಲ್ಲಿ ಜೀವಾತ್ಮನ ರೂಪದಲ್ಲಿ ಕೂಡ ಚಲನೆ ಮತ್ತು ಚಿಂತನೆ ಇದೆ. ಬದುಕಿ ಉಳಿದುಕೊಳ್ಳುವಿಕೆಗಾಗಿ ಆಹಾರ, ನಿದ್ರೆ, ಭಯ, ಮೈಥುನ ಇಷ್ಟು ವಿಚಾರಗಳಿಗೆ ಮಾತ್ರವೇ ಸಂಬಂಧಿಸಿದಂತಹ ಚಲನೆ ಮತ್ತು ಚಿಂತನೆ ಅದು ಕೂಡ ಇದೆ. ಹಾಗಾಗಿ ಇದರ ಅಂತಿಮವು ಚಲನೆ ಮತ್ತು ಚಿಂತನೆ, ಆರಂಭವು ಚಲನೆ ಮತ್ತು ಚಿಂತನೆ. ಈ ಆರಂಭದಿಂದ ಅಂತಿಮದವರೆಗೆ ತೆಗೆದುಕೊಂಡಾಗ ಮಾತ್ರ ನಮಗೆ ಕಾಣುವುದು ದ್ರವ್ಯ ಮತ್ತು ಮನಸ್ಸು. ಅವುಗಳ ರಾ ಮೆಟೀರಿಯಲ್ ಚಲನೆ ಮತ್ತು ಚಿಂತನೆ, ಅವುಗಳ ಅಂತಿಮ ಮರ್ಜಾಗೋದು ಕೂಡ ಕಡೆಯ ಭಾಗವೇ ಕೂಡ ಚಲನೆ ಮತ್ತು ಚಿಂತನೆ. ಅಂದರೆ ಈ ಜಗತ್ತು ಏನಾಯಿತು? ಚಲನೆ ಮತ್ತು ಚಿಂತನೆಯೇ ಜಗತ್ತು. ಪರಬ್ರಹ್ಮ ಯಾರು? ಚಲನೆ ಮತ್ತು ಚಿಂತನೆ. ಇದು ನಮ್ಮ ಮಾನವನಾಗಿ ನಾವು ಜಗತ್ತಿನ ಒಂದೊಂದು ಭಾಗವಾಗಿದ್ದಾಗ ಒಂದು ಭಾಗದ ಚಲನೆ ಮತ್ತು ಚಿಂತನೆ ಇಡೀ ಜಗತ್ತನ್ನು ಒಟ್ಟಾರೆ ಸೇರಿಸಿದಾಗ ಆಗುವ ವಿಶ್ವದ ಟೋಟಾಲಿಟಿ ಏನು?
ಅದು ಬೃಹತ್ ಚಲನೆ ಮತ್ತು ಚಿಂತನೆ. ಈ ರೀತಿಯಾಗಿ ಈ ಪೂರ್ಣ ಮೆಕ್ಯಾನಿಸಮ್ನ ಈ ಒಂದು ಮಂತ್ರ ಹೇಳುತ್ತೆ. ನಂತರ ಏನು ಹೇಳ್ತಾರೆ? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿಃ ವಶೇಮದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಹೇ ದೇವತೆಗಳೇ, ನಮ್ಮನ್ನು ಆಳುತ್ತಿರುವ ಅಂದರೆ ನಮಗೆ ಅವಶ್ಯಕವಾಗಿರುವುದೆಲ್ಲ ಕೊಡುತ್ತಿರುವಂತಹ ದೇವತೆಗಳೇ. ಕೀರ್ತಿಯವರೇ, ನಾನು ಇದುವರೆ ಪಾಠ ಮಾಡಿದರೆ ಎಷ್ಟು ಜನ ದೇವತೆಗಳು? 33. 33 ಸಹ. ಯಾರ್ಯಾರು 33? 11 ರುದ್ರ, ಹಾ, ಅಷ್ಟವಸುಗಳು, 11 ಅಷ್ಟವಸುಗಳು, ಆಮೇಲೆ ಅಶ್ವಿನಿ ದೇವತೆಗಳು ಸರ್, ದ್ವಾದಶ ಆದಿತ್ಯ. ಹಾ, ದ್ವಾದಶ ಆದಿತ್ಯ. ಅಶ್ವಿನಿ ದೇವತೆಗಳು ಬರ್ತಾರಲ್ವಾ ಸರ್? ಹೌದು. ಹಾ, ದ್ವಾದಶ ಆದಿತ್ಯ. ಇಷ್ಟು ಜನದಿಂದ ಈ ಜಗತ್ತಿನ ನಿರ್ವಹಣೆ ಆಗ್ತಾ ಇದೆ. ಇಷ್ಟ 33 ವರ್ಗ ಇವರಿಂದ ನಾವುಗಳು ಬದುಕಿದ್ದೇವೆ. ನಾವುಗಳು ನಮ್ಮ ವಿಕಾಸವನ್ನು ಸಾಧಿಸುತ್ತಿದ್ದೇವೆ. ಅಂಥ ದೇವತೆಗಳಿಗೆ ಅವರು ನಮಗೆ ಎಲ್ಲದನ್ನೂ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಋಷಿ ಮನವಿ ಮಾಡ್ಕೋತಿದ್ದಾನೆ, ಹೇ ದೇವತೆಗಳೇ, ಮಂಗಳವಾದದ್ದನ್ನು ಕಿವಿಯಿಂದ ಕೇಳೋಣ. ಮಂಗಳ, ವಾಟ್ ಇಟ್ ಮೀನ್? ಮಂಗಳ ಅಂದ್ರೆ ಏನು? ನಂಗೆ ಗೊತ್ತಿರೋ ಪ್ರಕಾರ ಮಂಗಳ ಅಂದ್ರೆ ಒಳ್ಳೇದು. ಮಂಗಳ ಅಂತಂದ್ರೆ ಈ ದೇವತೆಗಳು ಅವರ ಆಡಳಿತಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಇರುವಂಥ ವಿಚಾರಗಳು. ಮತ್ತೆ ಋತ, ದೇವತೆಗಳು ಕೂಡ ಅನುಸರಿಸುವಂತಹ ಕಾನೂನುಗಳು, ಆ ಕಾನೂನುಗಳನ್ನು ಮಾಡಿರೋದು ಋತ. ವಿಶ್ವಕ್ರಮ, ಅದಕ್ಕೆ ಧಕ್ಕೆ ಬಾರದಂತೆ, ಈ ರೀತಿ ಯಾವ ಜೀವಿಗೂ ಧಕ್ಕೆ ಆಗದಂತೆ, ಯಾರಿಗೂ ತೊಂದರೆಯಾಗದಂತೆ, ಯಾರಿಗೂ ನೋವಾಗದಂತೆ, ಎಲ್ಲರಿಗೂ ಅನುಕೂಲವಾಗುವಂತೆ, ವಿಶ್ವಕ್ಕೂ ಅನುಕೂಲವಾಗುವಂತೆ, ಆ ಪರಬ್ರಹ್ಮನಿಗೂ ಅನುಕೂಲವಾಗುವಂತೆ, ಆ ಪರಮಾತ್ಮನ ಆಜ್ಞೆಯ ಮೀರದಂತೆ, ವಿಶ್ವಕ್ರಮದ ಅನುಸರಣೆಯಂತೆ ಇರುವಂತಹ ವಿಚಾರಗಳ ಮಂಗಳ ಅಂತ ನಾವಿಲ್ಲಿ ತಿಳ್ಕೋಬೇಕು. ಅಂತಹ ವಿಚಾರವನ್ನು ಕೇಳೋಣ. ಅದೇ ರೀತಿ ವಿಚಾರಗಳನ್ನ ಕಣ್ಣಿನಿಂದ ನೋಡೋಣ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಈ ರೀತಿಯಾದದ್ದೇ ಪವಿತ್ರವಾದದ್ದನ್ನು ಕಣ್ಣುಗಳಿಂದ ನೋಡೋಣ. ಮತ್ತೆ ದೃಢವಾದ ಅಂಗಾಂಗಗಳಿಂದ, ಅವಯವಗಳಿಂದ ನಾವು ಶರೀರವನ್ನು ಹೊಂದೋಣ. ಶರೀರವು ಅಷ್ಟೇ ಮುಖ್ಯ, ಏಕೆಂದರೆ ಆರೋಗ್ಯ ಅಷ್ಟೇ ಮುಖ್ಯ. ಅನಾರೋಗ್ಯದಿಂದ ವೇದಗಳಲ್ಲಿ 4 ರೀತಿಯಾದ ವಿಚಾರವಿದೆ. ಆರೋಗ್ಯ, ಸ್ವಾಸ್ಥ್ಯ, ವ್ಯಾಧಿ ಮತ್ತು ಬಾಧೆ. ಇದು ಯಾವ ವಿಜ್ಞಾನದಲ್ಲೂ ಇಲ್ಲ, ವೇದಗಳಲ್ಲಿ ಮಾತ್ರ ಹೇಳುವಂಥದ್ದು. ಆರೋಗ್ಯ ಅಂದರೆ ಏನು ಕೀರ್ತಿಯವರೇ? ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿಲ್ಲ ಸರ್. 6 ಯೋಗ್ಯ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಮಿತಿ ಮೀರದಂತೆ ನಡೆದುಕೊಂಡಾಗ ನಮ್ಮ ಹೆಲ್ತಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಅದೇ ಆರೋಗ್ಯ. ಇವುಗಳಲ್ಲಿ ಯಾವುದಾದರೂ ಮಿತಿ ಮೀರಿದಾಗ ಅನಾರೋಗ್ಯ. ಇದು ಒಂದು ರೀತಿಯಾದ ಕಾಯಿಲೆಗೆ ಕಾರಣ. ನಂತರ ಸ್ವಾಸ್ಥ್ಯ,
ಸ್ವಾಸ್ಥ್ಯ ಅಂದ್ರೆ ಏನು? ಮೀನಿಂಗ್ ಗೊತ್ತಿಲ್ಲ ಸರ್. ಸ್ವಾಸ್ಥ್ಯ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದು ನಾರ್ಮಲ್ಸಿ, ಅಂದರೆ ಹುಟ್ಟುವಾಗ ನಮ್ಮ ಜಾತಕದಲ್ಲಿ ನಾವು ನೋಡ್ಕೊಂಡಾಗ ಗೊತ್ತಾಗುತ್ತೆ. ನಾರ್ಮಲ್ಸಿ ಅಂದರೆ ಒಂದು ಡೆಫಿನಿಷನ್ ಇರುತ್ತೆ. ಕೀರ್ತಿ ಅನ್ನುವವರ ಆರೋಗ್ಯ ಸರಿ ಇರಬೇಕು, ಕಾಯಿಲೆಗಳು ಬರಬಾರ್ದು, ದೃಢಕಾಯರಾಗಿರಬೇಕು ಅಂತಂದರೆ ಅದಕ್ಕೆ ಇಂತಿಂಥ ಪ್ಯಾರಾಮೀಟರ್ಗಳು ಹೀಗಿರಬೇಕು. ಪ್ಯಾರಾಮೀಟರ್ ಅಂದರೆ ಗಣಿತ ಸ್ಥಿರ ರಾಶಿಗಳು, ಕಾನ್ಸ್ಟೆಂಟ್ಸ್. ಕೈ ಅಂದರೆ ಹೀಗಿರಬೇಕು, ಹೃದಯ ಅಂದರೆ ಹೀಗಿರಬೇಕು, ಅದರ ಫಂಕ್ಷನ್ಸ್ ಹಿಂಗಿರಬೇಕು, ನರಮಂಡಲ ಹೀಗಿರಬೇಕು, ರಕ್ತ ಸಂಚಲನೆ ಈ ರೀತಿ ಇರಬೇಕು. ಈ ರೀತಿಯಾಗಿ ಪ್ರತಿಯೊಂದು ಹೀಗಿರಬೇಕು 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 ಎನ್ನುವುದು ಜೀವಾತ್ಮನ ಅವಿದ್ಯಾ ಕಾಮ ಕರ್ಮದ ಪ್ರಯುಕ್ತತೆಯಿಂದಾಗಿ. ಅಂದರೆ ಜೀವಾತ್ಮನ ಅವಿದ್ಯೆ, ಕಾಮ ಹಾಗೂ ಕರ್ಮ. ಅವಿದ್ಯೆ ಅಂದರೆ ಏನು? ಬದುಕಿ ಉಳಿದುಕೊಳ್ಳುವಿಕೆ, ಆಹಾರ ನಿದ್ರೆ ಭಯ ಮೈಥುನ, ಈ 4 ವಿಚಾರಗಳಿಗೆ ಸಂಬಂಧಪಟ್ಟಂತಹ ಜ್ಞಾನ. ಆ ಜ್ಞಾನವೇ ಅವಿದ್ಯೆ. ಆ ಅವಿದ್ಯೆಗೆ ಸಂಬಂಧಪಟ್ಟಂತಹ ಕಾಮ ಇಚ್ಛೆಗಳು. ಈ ಒಂದು ಅವಿದ್ಯಾಕ್ಕೆ ಸಂಬಂಧಪಟ್ಟಂತಹ ಕಾಮಕ್ಕೆ ಅನುಕೂಲಕರವಾಗಿ ಪರಿಣಮಿಸಬೇಕಾದಂತಹ ಕರ್ಮಗಳು, ಇವು 3 ಸೇರಿದಾಗ ಏನಾಗುತ್ತೆ? ಬದುಕಿ ಉಳಿದುಕೊಳ್ಳುವಿಕೆಗಾಗಿ ಒಂದು ಲಿಮಿಟ್ಸ್ ಜಾರಿಯಾಗುತ್ತೆ. ಅದಕ್ಕೆ ತಕ್ಕಂತಹ ದೇಹ. ಅಂದರೆ ಯಾವುದೇ ತಾಯಿಯ ಹೊಟ್ಟೆಯಲ್ಲಿ ಆ ಒಂದು ಪಿಂಡಕ್ಕೆ, ಅಂದರೆ ಅಂಡಾಶಯ ವೀರ್ಯಾಣುವನ್ನು ಸೇರಿದಾಗ ಅಲ್ಲಿ ಉಂಟಾಗುವ ದೇಹಕ್ಕೆ ಜೀವಾತ್ಮ ಬಂದು ಸೇರುತ್ತೆ. ಆ ಜೀವಾತ್ಮ ತನ್ನ ಅವಿದ್ಯಾ ಕಾಮ ಕರ್ಮಗಳನ್ನು ಡೆಫಿನಿಷನ್ ಸಮೇತ ಬಂದಿರುತ್ತೆ. ಆ ಡೆಫಿನಿಷನ್ ಪ್ರಕಾರದಲ್ಲಿ ಅದರ ದೇಹ ರಚನೆಗೊಳ್ಳುತ್ತೆ. ಆ ದೇಹ ರಚನೆಗೊಂಡಾಗ ಅದಕ್ಕೆ ಒಂದು ಡೆಫಿನಿಷನ್ ಇರುತ್ತೆ. ಕಣ್ಣಂದರೆ ಹೇಗೆ, ಅದರ ಲಿಮಿಟೇಷನ್ಸ್ ಏನು, ಯಾವ ರೇಂಜಿಂದ ಯಾವ ರೇಂಜ್ ಕಾಣಬೇಕು, ಯಾವ ರೇಂಜಿಂದ ಯಾವ ರೇಂಜ್ ಕೇಳಬೇಕು, ಇದರ ಪ್ರತಿಯೊಂದು ಫಂಕ್ಷನ್ಸ್ ಆ್ಯಂಡ್ ಪ್ರೋಸೆಸ್ ಅದನ್ನು ಸ್ಕಂದ ಮತ್ತು ಮಾರ್ಕಂಡೇಯ ಅಂತ ವೇದ ವಿಜ್ಞಾನ ನಾವು ತಿಳ್ಕೋಬಹುದು. ಸ್ಕಂದ ಅಂದರೆ ಗ್ರೂಪ್, ಮಾರ್ಕಂಡೇಯ ಅಂದರೆ ಫಂಕ್ಷನ್, ಪ್ರೋಸೆಸ್. ಈ ಗ್ರೂಪ್ ಹೇಗಾಗಬೇಕು ಅಂತಂದರೆ ಅದರ ಪ್ರೋಸೆಸ್ ಏನು ಮಾಡುತ್ತೆ, ಅದರ ಜವಾಬ್ದಾರಿಗಳೇನು, ಅದರ ಲಿಮಿಟೇಷನ್ಸ್ ಏನು. 50 kg ಎತ್ತಕ್ಕೆ ರೆಡಿ ಆಗ್ತಾ ಇದೆಯಾ, 100 kg ಎತ್ತೋಷ್ಟು ತಾಕತ್ತಿದೆಯಾ, ಎಲ್ಲವನ್ನು ಈ ಥರ ಪ್ರತಿಯೊಂದು ಡಿಫೈನ್. ಒಂದು ಕೇಳಿಸಿಕೊಳ್ಳುವಿಕೆ, ಅದರ ರೇಂಜ್ ಏನು, ಮಾತನಾಡ್ತೀನಿ ರೇಂಜ್ ಏನು, ಯೋಚನೆ ಮಾಡ್ತೀನಿ ರೇಂಜ್ ಏನು, ಎಲ್ಲದಕ್ಕೂ ರೇಂಜ್ ಇದೆ. ಅಂದರೆ ಮೆಷರ್ಮೆಂಟ್ ಇದೆ, ಲಿಮಿಟ್ಸ್ ಇದೆ. ಯಾವುದು ಇನ್ಫಿನಿಟಿ ಇಲ್ಲ ನಮ್ಮಲ್ಲಿ. ಎಲ್ಲವೂ ಫೈನೈಟ್, ಎಲ್ಲವೂ ಮಿತಿಯಲ್ಲಿದೆ, ಮಿತಿಗಳನ್ನು ಹೊಂದಿದೆ, ಕಾರ್ಯಗಳನ್ನು ಹೊಂದಿದೆ. ಇದಕ್ಕೆ ಒಂದು ವ್ಯಾಖ್ಯೆ ಇರುತ್ತೆ. ಆ ವ್ಯಾಖ್ಯೆಗಳು ಸೇರಿ ಒಂದು ಗುಂಪನ್ನೇ ನಾವು ಸ್ವಧರ್ಮ ಅಂತ ಕರೀತೇವೆ. ನಾವು ಹಿಂದಿನ ಉಪನಿಷತ್ತಿನಲ್ಲಿ ಎಚ್ಚರ ಅನ್ನದ ಬಲಗಣ್ಣಲ್ಲಿ ಸಬ್ಕಾನ್ಷಿಯಸ್ನೆಸ್ ಅನ್ನೋದು ತಾಯಿಯ ಗರ್ಭದ ಆಶಯದ ರೀತಿಯಲ್ಲಿ, ಸ್ವಧರ್ಮ ಅನ್ನೋದು ಹೃದಯದ ಮೇಲ್ಭಾಗದಲ್ಲಿ ನಕರ್ಮಣ ನ ಪ್ರಜಯಾದನೆ ನತ್ಯಾಗೇ ನೈಕೆ ಅಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ದದ್ಯತೆಯೋ ವಿಶಂತಿ
ನಾರಾಯಣ ಉಪನಿಷತ್ತಿನ ಮಂತ್ರಗಳು ಬರುತ್ತೆ. ನಮ್ಮ ಹೃದಯದ ಮೇಲ್ಭಾಗದಲ್ಲಿರುವ ಸಣ್ಣ ಅವಕಾಶದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅಲ್ಲಿ ಸ್ವಧರ್ಮ ಎನ್ನುವುದಿದೆ. ನಾವು ಆಳವಾದ ನಿದ್ರಾಸ್ತರದಲ್ಲಿ ಸ್ವಧರ್ಮವನ್ನು ಮುಟ್ತೇವೆ. ಆದರೆ ಅಲ್ಲಿ ಜೀವಾತ್ಮನಿಂದ ಉತ್ಪನ್ನವಾದಂತಹ ಮನಸ್ಸು ಇಲ್ಲದ ಕಾರಣ ನಮಗೆ ಅಲ್ಲಿ ಅನುಭವ ಎದ್ದಾಗ ನೆನಪಿರೋದಿಲ್ಲ. ಆದರೆ ಅಲ್ಲಿಂದ ಬಂದಾಗ ಪ್ರತಿಯೊಬ್ಬರೂ ಕೂಡ ಸಂತೋಷವನ್ನು ಅನುಭವಿಸುತ್ತಾರೆ. ಯಾಕೆ? ತನ್ನತನಕ್ಕೆ ಹೋಗಿ ಬಂದಿದ್ದಾನೆ ಅನ್ನುವ ಕಾರಣದಿಂದ. ತಾನು ಏನಾಗಿದ್ದಾನೆ ಅದೇ ಆಳವಾದ ನಿದ್ರಾಸ್ತರದಲ್ಲಿ ಆಗಿದ್ದ. ಎಷ್ಟೊತ್ತು ತಾನೇ ತಾನಾಗಿದ್ದ ಸಂತೋಷದಾಯಕವಾಗಿತ್ತು. ಆದರೆ ಎಚ್ಚರವಾದ ನಂತರ ಹಲವಾರು ಸೂಪರ್ಫಿಷಿಯಲ್ ಇಂಪೋಸಿಷನ್ಸ್ ಇವುಗಳಿಂದ ಆವೃತವಾದ ನಮ್ಮ ಬ್ರೈನಿಂದ ಎಚ್ಚರ ಸ್ಥಿತಿಯಲ್ಲಿ ನಾವು ಹಲವಾರು ಕಲ್ಪನೆಗಳಿಂದ ನಾನು ಅನ್ನುವುದು ನನ್ನತನ ಎನ್ನುವುದನ್ನು ಬಿಟ್ಟು ವೇಷಗಳನ್ನು ಹಾಕುವುದರಿಂದ ಆಯಾಸ ಖಚಿತ. ಈ ಒಂದು ಸ್ವಾಸ್ಥ್ಯ ಅಂದರೆ ಈ ಒಂದು ಸ್ವಧರ್ಮ ಎಂಬುದರಲ್ಲಿ ಇರುವಂತಹ ವ್ಯಾಖ್ಯೆ ಡೆಫಿನಿಷನ್ಗಳನ್ನು ತೊರೆದು ಬೇರೆ ಡೆಫಿನಿಷನ್ ಪ್ರಯತ್ನ ಮಾಡಿದಾಗ ಉಂಟಾಗುವುದೇ ಕಾಯಿಲೆ, ಮತ್ತೊಂದು ರೀತಿಯಾದ ಕಾಯಿಲೆ. ಸ್ವಾಸ್ಥ್ಯ ತನ್ನತನದಲ್ಲಿ ತಾನು ನೆಲೆಸುವುದು ಸ್ವಾಸ್ಥ್ಯ. ತನವನ್ನು ಬಿಟ್ಟು ಚಲಿಸಿದಾಗ ಉಂಟಾಗುವುದು ಅಸ್ವಾಸ್ಥ್ಯ. ಈ ಅಸ್ವಾಸ್ಥ್ಯದಿಂದ ಉಂಟಾಗುವ ಕಾಯಿಲೆ. ಮೊದಲು ಉಂಟಾಗಿದ್ದು ಅನಾರೋಗ್ಯ, ಈಗ ಉಂಟಾಗುತ್ತಿರುವುದು ಅಸ್ವಾಸ್ಥ್ಯ. ನಂತರ ವ್ಯಾಧಿ. ವ್ಯಾಧಿ ಅಂದರೆ ಏನು? ನಮ್ಮ ಕರ್ಮಗಳ ಪ್ರಾರಬ್ಧ ಹಾಗೂ ಸಂಚಿತ, ಈ ಎರಡರ ಕರ್ಮಗಳ ಫಲದಿಂದ ಉಂಟಾಗುವಂತಹ ಕಾಯಿಲೆ, ಇದು ವ್ಯಾಧಿ. ನಂತರ ಬಾಧೆ. ಕೇಳಿಕಿರ್ತೀವ್ರೆ ಸರ್, ಹಾಗಿದ್ರೆ ಇದು ಕ್ಯಾನ್ಸರ್ ಮತ್ತೆ ಈ ದೊಡ್ಡ ದೊಡ್ಡ ಕಾಯಿಲೆ ಅಂತ ಏನ್ ಬರುತ್ತೆ ಅದೆಲ್ಲ ವ್ಯಾಧಿ ಅಂತಾನೆ ಕನ್ಸಿಡರ್ ಸರ್? ಹೌದು, ಸಾಮಾನ್ಯವಾಗಿ ನಾನು ಮುಂದಕ್ಕೆ ಹೇಳ್ತೇನೆ ಅದನ್ನ. ನಂತರ ಬಾಧೆ ಅಂದ್ರೆ ಏನು? ನಮ್ಮ ಹಿರಿಯರು ಮಾಡಿರುವ ತಪ್ಪುಗಳು, 700 ವರ್ಷಗಳ ಹಿಂದಿನಿಂದ ನಾನು ಮಾಡಿ ನನ್ನ ಜೀವಾತ್ಮ ಮಾಡಿಕೊಂಡು ಬಂದಿರುವಂತಹ ತಪ್ಪುಗಳು, ನನ್ನ ತಂದೆಯ ವಂಶದಲ್ಲಿ ಆಗಿರುವಂತಹ ತಪ್ಪುಗಳು, ಪಿತೃಕಾರ್ಯದಲ್ಲಿ ಆಗಿರುವಂತಹ ದೋಷಗಳು, ಇವುಗಳಿಂದ ಉಂಟಾಗುವ ನೋವು ಬಾಧೆ. ಇವತ್ತಿನ ವೈದ್ಯಕೀಯದಲ್ಲಿ ಈ ರೀತಿಯಾದ ಡಿವಿಷನ್ ಇಲ್ಲ. ಅಂದರೆ ಕಾಯಿಲೆಗೆ, ನೋವಿಗೆ, ಹಿಂಸೆಗೆ ನಮ್ಮ 4 ರೀತಿಯಾದ ಕಾರಣಗಳನ್ನು ನಮ್ಮ ವೇದ ಹೇಳುತ್ತೆ. ಅನಾರೋಗ್ಯ, ಅಸ್ವಾಸ್ಥ್ಯ, ವ್ಯಾಧಿ ಮತ್ತು ಬಾಧೆ. ಇವುಗಳಿಂದ ಉಂಟಾಗುವ ಸಿಂಪ್ಟಮ್ಸ್ ಈ 4ರಲ್ಲಿ ಯಾತ್ರಿಂದ ಉಂಟಾಗಿದೆ, ಇದಕ್ಕೆ ಡಯಾಗ್ನೈಸ್ ಮಾಡೋದಕ್ಕೆ ಇವತ್ತಿನ ವಿಜ್ಞಾನದಲ್ಲಿ ಟೂಲ್ಸ್ ಇಲ್ಲ. ಕೇವಲ ಭೌತಿಕವಾದ ಅಥವಾ ಮಾನಸಿಕವಾದ ವಿಚಾರಗಳನ್ನು, ಮಾನಸಿಕ ಅಂದ್ರೆ ಅಲ್ಲೂ ಕೂಡ ಬ್ರೈನು, ನ್ಯೂರಾಲಜಿ ಅಂದರೆ ನರ, ಇವುಗಳ ಮೇಲೆ ಡಿಪೆಂಡ್ ಆಗ್ತಾರೆಯೇ ವಿನಃ ಚಲನೆ ಮತ್ತು ಚಿಂತನೆಯ ಮೇಲಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಆದರೂ ಅದನ್ನು ಮಾನಸಿಕ ಅಂತ ಕರಿತಾ ಇದ್ದೀವಿ. ಅಂದರೆ ಟೋಟಲಿ ಭೌತಿಕ, ಅಂದರೆ ಮನಸ್ಸಿನ ವಿಜ್ಞಾನ.
ಸೈಕಾಲಜಿ ಸೈಕಿಯಾಟ್ರಿನಲ್ಲೂ ಕೂಡ ಚಲನೆ ಮತ್ತು ಚಿಂತನೆ ಅದನ್ನು ನೋಡ್ತಾ ಇಲ್ಲ, ಮೆದುಳು ಮತ್ತು ನರವನ್ನು ನೋಡ್ತಾ ಇದ್ದಾರೆ, ಕೆಮಿಕಲ್ಸನ್ನು ನೋಡ್ತಾ ಇದ್ದಾರೆ. ಅಂದರೆ ಏನು? ಎಲ್ಲವೂ ಭೌತಿಕವಾಗಿ ನೋಡ್ತಾರೆ, ಭೌತಿಕದಲ್ಲಿರುವ ವ್ಯತ್ಯಾಸವನ್ನು ನೋಡ್ತಾರೆ, ಅದಕ್ಕೆ ಔಷಧಿಯನ್ನು ಕೊಡ್ತಾರೆ. ಅದು ವಾಸಿ ಆಗಬಹುದು, ಆಗದಲ್ಲಿ ಇರಬಹುದು, ಅಥವಾ ಬದುಕಿರುವ ತನಕ ಅದನ್ನು ಅನುಭವಿಸಬೇಕಾಗತ್ತೆ. ಇದಕ್ಕೆ ನಾನು ಮಾಡಿರೋ ರಿಸರ್ಚಿನಲ್ಲಿ ಈ 4ರಲ್ಲಿ ಯಾವುದು ಎಂದನ್ನು ಕಂಡುಹಿಡಿಯಬಲ್ಲೆ. ಈ 4ರಲ್ಲಿ ಯಾವುದಾಗಿದೆ, ಅದರ ಕಾರಣದಿಂದ ಆ ಕಾರಣಕ್ಕೆ ಚಿಕಿತ್ಸೆಯನ್ನು ನೀಡಿದರೆ ಆಗ ಅನಾರೋಗ್ಯ, ಅಸ್ವಾಸ್ಥ್ಯ, ವ್ಯಾಧಿ ಮತ್ತು ಬಾಧೆ, ಕೆಲವು ಚಿಕಿತ್ಸೆಗಳಿಂದ, ಕೆಲವು ಔಷಧಗಳಿಂದ, ಕೆಲವು ಸಂಸ್ಕಾರಗಳಿಂದ ನಾವು ಇದನ್ನು ತರಬಹುದು. ಇದೆಲ್ಲವೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಭದ್ರಂ ಕರ್ಣೆ ವಿಶೃಣುಯಾಮ ದೇವಾ ಇಲ್ಲ, ಮಂಗಳವಾದದ್ದನ್ನು ಕಿವಿಯಿಂದ ಕೇಳ್ತಾ ಇಲ್ಲ. ಭದ್ರಂ ಪಶ್ಯೆ ಮಾಕ್ಷಭಿರ್ಯಜತ್ರ, ಪವಿತ್ರವಾದನ್ನ ಕಣ್ಣುಗಳಿಂದ ನೋಡ್ತಾ ಇಲ್ಲ. ಸ್ಥಿರೈರಂಗೈ ಸ್ತುಷ್ಟುವಾಗಂ ಸಸ್ತನೋ ಬರ್ವಶೇಮ ದೇವಹಿತಂ ಯದಾಯು, ಸದೃಢವಾದ ಆರೋಗ್ಯಕರವಾದ ತಾಕತ್ತಿನಿಂದ ಕೂಡಿರುವಂತಹ ಯಾವುದೇ ಕಾಯಿಲೆಗಳು ಇರದಂತಹ ದೇಹವನ್ನು ನಾವು ಹೊಂದಿಲ್ಲ. ಹೀಗಾಗಿ ನಾವು ಆ ಬ್ರಹ್ಮನನ್ನು ಹಿಡಿಯಲಿಕ್ಕೆ ಆಗುತ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಮಂಗಳವಾದದ್ದನ್ನು ಕೇಳಬೇಕು, ಪವಿತ್ರವಾದದ್ದನ್ನು ನೋಡಬೇಕು, ಸದೃಢವಾದ ಅವಯವಗಳನ್ನು ಹೊಂದಿ ಆಗ ದೇವರನ್ನು ಸ್ತುತಿಸಿ ಆ 33 ವಿಭಾಗ ದೇವತೆಗಳ ಸಂಪರ್ಕದಿಂದ, ಅವರುಗಳ ಸಹಾಯದಿಂದ ನಾವು ಪರಬ್ರಹ್ಮನನ್ನು ಹೊಂದಬೇಕು. ಇಷ್ಟೆಲ್ಲ ಆಗಬೇಕಾದರೆ ಶಾಂತಿ ಶಾಂತಿ ಶಾಂತಿ, ನಮ್ಮ ಎಚ್ಚರ ಸ್ವಪ್ನ ಸುಷುಪ್ತಿಗಳು ನಮ್ಮ ಸ್ವಾಸ್ಥ್ಯದಲ್ಲಿರಬೇಕು. ಅದರ ಒಂದು ನಾವು ಏನಾಗಿ ಹುಟ್ಟಿದ್ದೇವೆ ಆ ನೇಚರ್ಗೆ ನಾವು ಸದಾ ಕಳ್ಕೊಳ್ಳೋದಲ್ಲೇ ಅದೇ ನೇಚರಲ್ಲಿರಬೇಕು, ಋತವನ್ನು ಅನುಸರಿಸಬೇಕು, ದೇವತೆಗಳ ಮಾತನ್ನು ಕೇಳಬೇಕು ಅನ್ನೋದನ್ನು ನಾವು ಈ 2ನೇ ಶಾಂತಿ ಮಂತ್ರ ಹೇಳ್ತಾ ಇದೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ ಕೀರ್ತಿ ಅವರೇ? ಇಲ್ಲ ಸರ್. ಓಕೆ, ಮೊದಲು ನಾವು ಪೂರ್ಣಮಿದಂ ಪೂರ್ಣಮದಂ ನೋಡಿದ್ವಿ. ನಂತರ ನಾವು ಓಂ ಭದ್ರಂ ಕರ್ಣೇಭಿಃ ಅಂತ ಅದನ್ನು ನೋಡಿದ್ವಿ. ಅಂದರೆ ಈ ಉಪನಿಷತ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆರಡರ ಜೊತೆಗೆ ಇನ್ನೊಂದು ಶಾಂತಿ ಮಂತ್ರ ನಮಗೆ ಅತ್ಯಂತ ಅವಶ್ಯಕ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ ಎಂತಹ ಬ್ರಾಡ್ ಮೆಂಟಾಲಿಟಿ. ಆ ದಾರಿ ತೋರುವವ ಭಗವಂತ, ಅಂತಿಮವಾದ ಚಲನೆಯನ್ನು ಚಿಂತನೆಯನ್ನು ಹೊಂದಿರುವವ ಆ ಪರಮಾತ್ಮ, ಈ ಸೃಷ್ಟಿಯನ್ನು ಮಾಡಿರತಕ್ಕಂತಹ ಪೂರ್ಣವಾಗಿರುವತಕ್ಕಂತಹ ಆ ಬ್ರಹ್ಮ, ಪಾಠವನ್ನು ಹೇಳಿಕೊಡುವವನಿಗೂ ಪಾಠವನ್ನು ಕಲಿಯುವವನಿಗೂ ಇಬ್ಬರಿಗೂ ಒಳ್ಳೆಯದನ್ನು ಮಾಡಲಿ, ಆಹಾರ ನೀಡುತ್ತಿರುವವನಿಗೂ ಆಹಾರ ತೆಗೆದುಕೊಳ್ಳುತ್ತಿರುವವನಿಗೂ ಒಳ್ಳೆಯದನ್ನು ಮಾಡಲಿ. ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದಾಗ 2 ಎಂಡಿರುತ್ತೆ ವ್ಯವಹಾರದಲ್ಲಿ, ಒಂದು ಕೊಡೋದು ಒಂದು ತಗೊಳ್ಳೋದು. ಆ ಎರಡೂ ಕೂಡ ಶುಭವಾಗಲಿ. ನಾವಿವತ್ತೇನು ಮಾಡ್ತೀವಿ? ಕೆಲಸ ಆದಮೇಲೆ ಬೈಕೋತೀವಿ, ಒಂದು ದೇವ್ರ ಪೂಜೆ ಮಾಡಿಸ್ತೀವಿ,
ಒಂದು ವೈದಿಕ ಮಾಡಿಸ್ತೀವಿ, ಒಂದು ದೇವಸ್ಥಾನ ಅರ್ಚನೆ ಮಾಡಿಸ್ತೀವಿ, ಅಲ್ಲಿ ಆ ಅರ್ಚಕ ದುಡ್ಡು ಹೊಡಿತಾನೆ ನೋಡು, ಇವ್ರು ಹಾಗೆ ಮಾಡ್ತಾರೆ ನೋಡು, ಹೀಗೆ ಮಾಡ್ತಾರೆ ನೋಡು. ಅಥವಾ ಒಂದು ತರಕಾರಿ ತಗೋತೀವಿ, ನಮ್ಗೆ ಯಾವತ್ತಾರು ತರಕಾರಿ ನಮಗೆ ಬೆಳೆದು ಕೊಟ್ಟವನಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದೇವೆ. ಒಂದು ಟಾಟಾ ಕಾರ್ ತಗೋತಾರೆ, ಕಾರಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಕೋತಾರೆ, ಆದರೆ ಕಾರನ್ನು ಅವನ ಕೈಗೆ ಬರೋ ಹೊತ್ತಿಗೆ ಅದೆಷ್ಟು ಜನರ ಶ್ರಮ ಇದೆ, ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವ. ತಿನ್ನೋ ಆಹಾರ ಬೆಳೆದವನಿಂದ ಹಿಡಿದು ನಮ್ಮ ಕೈಗೆ ಬರೋ ತನಕ ಹಲವಾರು ಶ್ರಮ ಅದರಲ್ಲಿರುತ್ತೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವ. ಅಥವಾ ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಂಗಸು ಈ ಎಲ್ಲ ಒಳ್ಳೆತನಗಳನ್ನು ಜೋಡಿಸಿಕೊಂಡು ಪ್ರತಿಯೊಂದು ಸಾಮಾನು, ಪ್ರತಿಯೊಂದು ವಿಚಾರಗಳಿಗೆ ಒಬ್ಬ ಗ್ಯಾಸ್ ತಂದು ಕೊಟ್ಟಿರ್ತಾನೆ, ಅವನಿಗೆ ಒಳ್ಳೆಯದಾಗಲಿ. ಆ ಗ್ಯಾಸ್ ಇಲ್ಲಿಂದನೂ ಬರುತ್ತೆ, ನಮಗೆ ಗೊತ್ತಿಲ್ಲ ಯಾವ್ಯಾವ್ದು ಎಲ್ಲೆಲ್ಲಿಂದ ಎಷ್ಟೆಷ್ಟು ಏನೇನು, ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಶುಭವಾಗಲಿ ಅಂದಾಗ ಅದನ್ನು ಉಪಯೋಗಿಸುವವನಿಗೂ ಶುಭವಾಗುತ್ತೆ. ಈ ಒಂದು ಮೆಂಟಾಲಿಟಿಯನ್ನು ನಾವು ಇಟ್ಕೊಂಡಿದ್ದೀವ. ಸಹನಾವವತು, ವ್ಯವಹಾರದಲ್ಲಿ ತೆಗೆದುಕೊಂಡಾಗ ನೀಡಿದವನಿಗೂ ಒಳ್ಳೆಯದಾಗಲಿ, ತೆಗೆದುಕೊಂಡವನಿಗೂ ಒಳ್ಳೆಯದಾಗಲಿ, ಈ ಒಂದು ಮೆಂಟಾಲಿಟಿ ಬೇಕು. ಸಹನವು ಭುನಕ್ತು, ಈ ಇಬ್ಬರನ್ನೂ ಸಹ ಹೇ ಪರಮಾತ್ಮ ನೀನು ಪೋಷಿಸು. ನನ್ನನ್ನೊಬ್ಬನ್ನೇ ಅಲ್ಲ, ಆ ಎಂಡನ್ನು, ಆ ಒಂದು ತುದಿಯನ್ನು, ಆಹಾರ ಬೆಳೆದವನನ್ನು, ಅದನ್ನು ಕೊಯ್ದವನನ್ನು, ನೀರುಣಿಸಿದವನನ್ನು, ಗೊಬ್ಬರ ಕೊಟ್ಟವನನ್ನು, ಅದನ್ನು ಕೊಯ್ದವನನ್ನು, ಅದನ್ನು ಲೋಡ್ ಮಾಡಿದವನನ್ನು, ಸಾಗಿಸಿದವನನ್ನು, ಅಂಗಡಿಯವನನ್ನು, ಮತ್ತೆ ಇದಕ್ಕೆ ಹಣವನ್ನು ಕೊಟ್ಟ ನಮ್ಮ ಮನೆಯ ಯಜಮಾನ ಅವನನ್ನು, ಜೊತೆಗೆ ನನ್ನನ್ನು, ಇದನ್ನು ಉಪಯೋಗಿಸುವವರನ್ನು, ನನ್ನ ಮಕ್ಕಳನ್ನು ಪೋಷಿಸು. ಇಬ್ಬರಿಗೂ ಸಹವೀರ್ಯಂ ಕರವಾವಹೈ, ಇಬ್ಬರಿಗೂ ಸಾಮರ್ಥ್ಯವನ್ನು ಕೊಡುವಂಥವನಾಗು. ಅವನಿನ್ನೂ ಹೆಚ್ಚು ಸಾಮರ್ಥ್ಯವನ್ನು ಉಳ್ಳವನಾಗಲಿ, ನಾನು ಕೂಡ ಸಾಮರ್ಥ್ಯವನ್ನು ಗಳಿಸುವಂತಾಗಲಿ. ತೇಜಸ್ವಿನ ವದೇತುಮಸ್ತು ಮಾ ವಿದ್ವಿಷಾವಹೈ. ಈ ಒಂದು ಮುಂದುವರಿಯಲಿಕ್ಕೆ, ವಿಕಾಸ ಹೊಂದಲಿಕ್ಕೆ, ಕ್ರಾಂತಿ ಆಗಲಿಕ್ಕೆ ನಾವು ಮಾಡುತ್ತಿರುವ ಶ್ರಮ ಅಂದರೆ ಅಧ್ಯಯನ, ಇವುಗಳಲ್ಲಿ ನಮಗೆ ತೇಜಸ್ಸು ಇಬ್ಬರಿಗೂ ಉಂಟಾಗಲಿ. ಆದರೆ ಯಾವತ್ತಿಗೂ ನಾವು ಒಬ್ಬರನ್ನೊಬ್ಬರು ದ್ವೇಷಿಸುವಂತೆ ಆಗದಿರಲಿ. ವದೇತಮಸ್ತು ಮಾ ವಿದ್ವಿಷಾವಹೈ. ಈ ರೀತಿ ಆದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಿಕ್ಕೆ ಸಾಧ್ಯ. ಈಗಿನ ಜಗತ್ತಿನಲ್ಲಿ ಅಶಾಂತಿ ಯಾಕಿದೆ ಅಂತಂದ್ರೆ, ಈ ಮಂತ್ರವನ್ನ ಯಾರೂ ಹೇಳ್ತಿಲ್ಲ. ಹೇಳುವವರು ಮಂತ್ರ ಹೇಳ್ತಾ ಇದ್ದಾರೆ ವಿನಃ ಆಟಿಟ್ಯೂಡ್ ಅವುಗಳಲ್ಲಿ ಇಲ್ಲ. ಉದಾಹರಣೆಗೆ ನಾವು ಮುಂದಿನ ತರಗತಿಯಿಂದ ಈ ಉಪನಿಷತ್ತು ಎಂಟರ್ ಆಗ್ತೀವಿ. ಇಷ್ಟುವರೆಗೆ ಎಷ್ಟೋ ಉಪನಿಷತ್ತು ನೋಡ್ಕೊಂಡು ಬಂದ್ವಿ. ಆ ಉಪನಿಷತ್ತು ಋಷಿಗಳಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು, ಅದನ್ನು ನಾವು ಮಾಡಬೇಕು. ಇಲ್ಲಿ ಪರಸ್ಪರ ದ್ವೇಷ, ಪರಸ್ಪರ ಅಸೂಯೆ, ಇವುಗಳಿಂದ ಅವನತಿಯೇ ವಿನಃ ಉನ್ನತಿ ಇಲ್ಲ. ಈ ವಿಚಾರವನ್ನು ನಾವು ಅರಿತುಕೋಬೇಕು. ಹಾಗಾಗಿ ಈ ಉಪನಿಷತ್ತು ಆರಂಭ ಮಾಡಲಿಕ್ಕೆ ಮುಂಚೆ ಈ ಜಗತ್ತೇನು, ನಮ್ಮ ಆಟಿಟ್ಯೂಡ್ ಹೇಗಿರಬೇಕು, ಮತ್ತೆ ಈ ಋಷಿಯನ್ನು ನಾವು ವಿಚಾರವನ್ನು ಕೇಳಬೇಕಾದರೆ ಯಾವ ರೀತಿಯಾದ ಮನಸ್ಥಿತಿಯನ್ನು ಹೊಂದಿರಬೇಕು ಎನ್ನುವುದು ಈ 3 ಮಂತ್ರಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಕೀರ್ತಿ ಅವರೇ?
ಸರ್ ಇಲ್ಲ ಸರ್, ಅದೇ ನೀವ್ ಹೇಳೋ ಹಂಗೆ ಫಸ್ಟ್ ಮೀನಿಂಗೇ ಗೊತ್ತಿಲ್ಲ ಸರ್. ಆಕ್ಚುಲಿ ಇಲ್ಲಿವರೆಗೂ ಇದು ಸಹನಾಭವತ್ತು ಮೀನಿಂಗ್ ಗೊತ್ತಿಲ್ಲದೆ ಹೇಳ್ತಿದ್ವಿ ಅಷ್ಟೇ. ಇವತ್ತು ಕಂಪ್ಲೀಟ್ ಮೀನಿಂಗ್ ಗೊತ್ತಾಯ್ತು ಅದ್ರದ್ದು. ಪೂರ್ಣಮಿದ ಅದು ಈಶಾವಾಸ್ಯ ಉಪನಿಷತ್ತಲ್ಲಿ ಗೊತ್ತಾಗಿತ್ತು. ಇದು ಭದ್ರಂ ಕರ್ಣೆನೂ ಹೇಳಿದ್ರಿ, ನಾನು ಇದ್ರಲ್ಲೂ ಓದಿದ್ದೆ ಸರ್, ಯಾವ್ದೋ ಯಜ್ಞವಲ್ಕದ್ದು ಒಂದು ಬುಕ್. ಆ ಬುಕ್ ಅಲ್ಲಿ ಅವರು ತಾಯಿಗೆ 2 ಮಂತ್ರ ಉಪದೇಶ ಕೊಡ್ತಾರೆ, ಇದ್ನ ಯಾವಾಗ್ಲೂ ಹೇಳ್ತಿರು ಅಂತ. ಅಂದ್ರೆ ಅವ್ರ ಮಗುವಾಗಿದ್ದಾಗ ಆ ಓದಿದ್ರಲ್ಲಿ ಇದ್ 2 ಮಂತ್ರದ ಮೀನಿಂಗ್ ಗೊತ್ತಿತ್ತು. ಇದು ಆಕ್ಚುಲಿ ಗೊತ್ತಿರ್ಲಿಲ್ಲ ಸರ್, ಇಷ್ಟು ಡೀಪ್ ಮೀನಿಂಗ್ ಇದೆ ಅನ್ನೋದು ಸಹನಾಭವತ್ತು. ಸೊ ಇದು ಹೇಳೋದಕ್ಕಿಂತ ಅಪ್ಲೈ ಅಂದ್ರೆ ಮಂತ್ರಗಳನ್ನ ಹೇಳೋದಲ್ದೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗೋದ್ರಲ್ಲಿನೇ ಜಾಸ್ತಿ ಇದು ಇದೆ ಅನ್ಕೊಳ್ತೀನಿ. ಹೇಳುವುದರಲ್ಲಿ ಏನು ಇಲ್ಲ, ಹೇಳುವ ಮಂತ್ರದಿಂದ ಉಪಯೋಗವಾಗುವ ಮಂತ್ರಗಳು ಬೇರೆ. ಇದು ಶಾಂತಿ ಪಾಠ. ಅಂದ್ರೆ ಜಗತ್ತಲ್ಲಿ ಶಾಂತಿ ಇರಬೇಕು ಅಂದ್ರೆ ಈ ರೀತಿಯಾಗಿರಬೇಕು. ಅದು ಇವತ್ತಿನಿಂದ ಈಗಿನಿಂದ ನಮ್ಮಿಂದ ಪ್ರಾರಂಭ ಮಾಡೋಣ ಮೇಡಮ್. ಖಂಡಿತ ಸರ್, ಖಂಡಿತ ಇದನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಆಂ ಗಣಾನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣದೇವಿ ಸರಸ್ವತಿ ವಾಜೇಭಿರ್ವಾಸಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.